ಥೆರಪಿ ಆಮೇಲೆ 300 ಎಷ್ಟು ಆಗ್ಯಾರ ಅಂತ ಹೇಳಿದ್ರು. ಬಹಳ ಸಂತೋಷ. ಅದರಲ್ಲಿ ಅಕ್ಯುಪ್ರೆಷರ್ ಇನ್ನೊಂದಿಷ್ಟು ಎಫೆಕ್ಟಿವ್ ಆಗಿ ಯಾವ್ದು ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದರಲ್ಲಿ ಅಕ್ಯುಪ್ರೆಷರ್ಗಳಿಂದ ಬಹಳಷ್ಟು ರೋಗಗಳು ಕುಂಡಾಡಿ ಗುಣಾದು ಇವತ್ತು ನಾಳೆ ಯೋಗಾಸನ ಯೋಗ ಚಿಕಿತ್ಸೆ ಎಲ್ಲ ಏನು ಹೇಳ್ತಾರ ಅವೆಲ್ಲವೂ ಬಹಳಷ್ಟು ಮುಂದುವರೆಕತ್ತೇವ. ಅದರಲ್ಲಿ ಇನ್ನೂ ಅಕ್ಯುಪ್ರೆಷರ್ ಫರ್ದರ್ ಏನು ಹೋಸಲ ಮಾಡಿದೆ ಅದಕ್ಕಿಂತ ಮುಂದರದು ಫೀಲ್ಡ್ರೊಳಗೆ ಹೆಚ್ಚಿನ ಪರಿಣತಿ ಹೊಂದಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊಂಡು ಪ್ರತಿ ವರ್ಷ ಏನು ನಮ್ಮ ಸಮುದ್ರಾಜ್ ಮಾಡ್ಕೊಂತ ಬಂದ ಕಾರ್ಯಕ್ರಮ ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತು ಏನೋ ಕೆಲವು ಸಂಘಟಿತ ಕಾರ್ಯಕ್ರಮ ಹುಟ್ಟು ಸಾವು ಭಗವಂತ ನೇಮ ನಮ್ಮ ಕೈಯಲ್ಲಿ ಅಲ್ಲವು ಹೆಂಗಿರ್ಬೇಕನ್ನೋ ಅಷ್ಟೇ ನಮ್ಗೆ ಗೊತ್ತು. ಅದು ಅವನ ಆಶೀರ್ವಾದ ಬೇಕು. ಬರೇ ನಾವು ಕೇಳಿ ನಮ್ಮ ಕೈಗಿಂದ ಏನು ಉತ್ಸುಕ ಮಾಡಕ್ ಬರಲ್ಲ. ಅವನ ಆಶೀರ್ವಾದ ಬೇಕು. ಅದು ಹುಟ್ಟು ಸಾವು ಎರಡು ಅವ್ರ ಕೈಗೆ ಅದೇನಾಗ್ತದೆ. ಅವರು ಲಿಂಗೈಕ್ಯರಾಗಿರ್ತಾರ. ಅವ್ರಿಗೆ ಈಗಾಗಲೇ ಅವ್ರಿಗೆ ಚಿರಶಾಂತಿಯನ್ನು ಕೋರಿ ಕೆಲವರು ಇಡೀ ಸಭೆನೇ ಅವ್ರಿಗೆ ಚಿರಶಾಂತಿಯನ್ನು ಕೋರಿ ಮೌನವನ್ನು ಆಚರಣೆ ಮಾಡಿದ. ಅದಕ್ಕೆ ನಿಜವಾಗಿ ಈ ಕಾರ್ಯಕ್ರಮ ಏನು ಅಮೃತ ಕಷ್ಟ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಆರೋಗ್ಯ ಶಿಬಿರ ಒಂದು ಫ್ಲಾಗ್ ಈಗ ಬಹಳಷ್ಟು ಜನ ಬಹುತೇಕ ಶೇರ್ಸ್ ಎಲ್ಲ ಭರ್ತಿ ಅದಾವ ಮೇಲೆ ಅದ್ರ ಪೇಷಂಟ್ಸ್ ಬಹಳ ಮಂದಿ ಅದಾರೆ ಅಂತ ನನಗನ್ಸುತ್ತ. ಅಕ್ಯುಪ್ರೆಷರ್ ಮತ್ತು ಕಲರ್ ಥೆರಪಿ ಅಂತ ಹೇಳಲ್ಲ ಆ ದಿಶೆಯಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಆಗುತ್ತಾ ಪ್ರತಿ ವರ್ಷ ಏನ್ ಕಾರ್ಯಕ್ರಮ ಮುಖ್ಯರಾಜ್ ಅವರೆಲ್ಲ ಮಾಡ್ತಾರ ಆ ಭಗವಂತ ಯಶಸ್ವಿ ಕೊಡ್ಲಿ ಅಂತೇಳಿ ಮತ್ತೊಂದು ರಾಜ್ಯ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಅಂತ ಹೇಳಿ ಹೇಳಕ್ಕೆ ಸಂತೋಷ. ಎಲ್ಲರಿಗೂ ಅಭಿನಂದನೆ.